ದೇಹದ ಆತ್ಮದ ಸಂಬಂಧ ಮುಗಿದು ದೇಹ ಇವತ್ತಿಗೆ 11 ದಿನದಲ್ಲಿ ಮಣ್ಣಲ್ಲಿ ಮರೆಯಾಯಿತು. ಇವತ್ತು ಆತ್ಮಕ್ಕೆ ಸದ್ಗತಿ. ಮಕ್ಕಳಾದಂಥವರು 101 ಎಡೆ ಇಟ್ಟು ಪಿಂಡ ಪ್ರದಾನ ಮಾಡಿ ಕೇಶಮುಂಡನ ಮಾಡಿಸ್ಕೊಂಡು 106 ಜನಕ್ಕೆ ಅಂದಾನ ಮಾಡಿ ಮನೆ ಬಾಗಲ್ಲಿ ಭಗವಂತನ ಸ್ಮರಣೆ ಮಾಡಿಸಿ ತಂದೆಯ ಋಣವನ್ನ ಕಳ್ಕೊಳ್ಳುವಂತ ಹಾಲು ತುಪ್ಪ ಕಾರ್ಯ, ಪುಣ್ಯತಮವಾದ ಹಾಲು ತುಪ್ಪ ಕಾರ್ಯ. ಅಂತ ಹಾಲು ತುಪ್ಪ ಕಾರ್ಯಕ್ಕೆ ತಾವೆಲ್ಲ ಕೂಡ ಸಾಕ್ಷೀಭೂತರಾಗಿ ಬಂದಿದ್ದೀರಿ. ಆ ಕುಟುಂಬದ ಕಷ್ಟದಲ್ಲಿ ನಾವು ಇದ್ದೇವೆ ಅಂತೇಳಿ ತಾವೆಲ್ಲ ಬಂದಿದ್ದೀರಿ. ಕುಟುಂಬಕ್ಕಾಗಿ ಇಡೀ ಜೀವಮಾನವನ್ನ ಸವಸ್ತಂತ ಲಿಂಗಯ್ಯನವರು ಬದುಕಿನುದ್ದಕ್ಕೂ ಕೂಡ ಕಷ್ಟ, ಸುಖ, ನೋವು, ನಲಿವು ಎಲ್ಲವನ್ನ ಕಂಡಂತವರು. ಇವತ್ತು ಭಗವಂತನೇ ಸತ್ಯ, ಭಗವಂತನೇ ನಿತ್ಯ, ಉಳಿದೆಲ್ಲವೂ ಕೂಡ ಮಿಥ್ಯ ಅಂತೇಳಿ ಆ ಭಗವಂತನ ಸಾನ್ನಿಧ್ಯ, ಸಾಮೀಪ್ಯ, ಸಾಂಗಪ್ಯ, ಸಾರೋಪ್ಯ ಪದವಿಯನ್ನು ಪಡೀಲಿಕ್ಕೆ ಹೊರಟಿದ್ದಾನೆ. ಅವರ ಆತ್ಮಕ್ಕೆ ಭಗವಂತ ಭೂತಲಿಂಗೇಶ್ವರ ಚಿರಶಾಂತಿಯನ್ನ ಕರುಣಿಸ್ಲಿ ಅಂತೇಳಿ, ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ, ಈ ಸಾವು ನ್ಯಾಯವೇ. ದೇಹವನ್ನ ಬಿಟ್ಟು ಆತ್ಮ ಹೊರಹೋದಾಗ ಮರಣ, ದೇಹದ ಜೊತೆ ಆತ್ಮ ಸಮ್ಮಿಲನವಾದಾಗ ಜನನ. ಈ ಜಗತ್ತಿಗೆ ಜನಿಸಿ ಬಂದಾಗ ಮರಲಿಂಗಯ್ಯನವರು ಮರಲಿಂಗಯ್ಯ ಅಂತೇಳಿ ಹೆಸರಿರಲಿಲ್ಲ, ದೇಹದಲ್ಲಿ ಉಸಿರು ಮಾತ್ರ ಇತ್ತು. ಆದ್ರೆ ಇವತ್ತು ದೇಹದಲ್ಲಿ ಉಸಿರಿಲ್ಲ, ಮರಲಿಂಗಯ್ಯ ಅಂತೇಳಿ ಹೆಸರಿದೆ. ನೋಡಿ, ಹೆಸರು ಸಾರ್ಥಕವಾಗಬೇಕಾದ್ರೆ ಬದುಕು ಸಾರ್ಥಕತೆಯನ್ನ ಪಡಿಬೇಕು ಅಂತ ಡಿ.ವಿ. ಗುಂಡಪ್ಪನವರು ಹೇಳ್ತಾರೆ, ಅಕ್ಕಿಯೊಳಗನ್ನವನ್ನು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲಿಗದ ನಾರು, ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ ದಕ್ಕುವುದೇ ಜಸನಿನಗೆ ಮಂಕುತಿಮ್ಮ. ನೋಡಿ, ನಮ್ಮೂರ ಎಷ್ಟು ಜನ ಅವ್ರೆ, ಎಷ್ಟು ಮನೆ ಅವೆ, ಎಷ್ಟು ಬೀದಿ ಅವೆ, ಎಷ್ಟು ಓಟ್ ಅವೆ, ಎಷ್ಟು ಚರಂಡಿ ಅವೆ, ಕೂತುತ್ತವೆ ಲೆಕ್ಕ ಹೇಳ್ಬೋದು. ಆದ್ರೆ ಇದುವರೆಗೆ ಎಷ್ಟು ಜನ ಹುಟ್ಟಿ ಎಷ್ಟು ಜನ ಸತ್ತವ್ರೆ ಅನ್ನೋ ಲೆಕ್ಕ ನಮ್ಮ ಹತ್ರ ಇಲ್ಲ. ಯಾಕಂದ್ರೆ ಈ ಜಗತ್ತು ಅಳಿದು ಹೋದವ್ರನ್ನೆಲ್ಲ ಲೆಕ್ಕ ಇರಿಸ್ಕೊಳ್ಳೋದಿಲ್ಲ, ಸಾಧನೆಯಿಂದ ನೆನಪು ಮಾಡ್ಕೋತದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್, ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಸ್ವಾಮಿ ವಿವೇಕಾನಂದರು, ಮಾಗಡಿ ಕೆಂಪೇಗೌಡರು, ಇವರೆಲ್ಲ ಗೊತ್ತು ನಮ್ಗೆ. ಅವ್ರೇನ್ ನಮ್ಮೂರಲ್ಲ, ನಮ್ಮ ಅಣ್ಣ ತಮ್ಮದಿರಲ್ಲ, ನಮ್ಮ ಬಂಧು ಬಳಗ ಅಲ್ಲ. ಅವ್ರು ಹುಟ್ಟು ಡೇಟ್ಗಳು ಗೊತ್ತು, ಹುಟ್ಟಿದ ಊರುಗಳು ಗೊತ್ತು. ಯಾಕಂದ್ರೆ ಅವ್ರು ಮಾಡಿರೋ ಸಾಧನೆಯಿಂದ. ಅದೇ ನಮ್ಮ ಮುತ್ತಜ್ಜ, ಅವರಪ್ಪ, ಅವನ ಹೆಸರುಗಳೇ ಸರಿಯಾಗಿ ಗೊತ್ತಿಲ್ಲ ನಮ್ಗೆ. ಯಾಕಂದ್ರೆ ನಮ್ಮ ಮುತ್ತಜ್ಜ, ಅವರಪ್ಪ, ಅವರವ್ವ ಎಲ್ಲ ನಾನ್ ಚೆನ್ನಾಗಿರ್ಬೇಕು, ನನ್ನ ಮಕ್ಕಳು ಚೆನ್ನಾಗಿರ್ಬೇಕಂತ ಅಷ್ಟೇ ಬದುಕ್ತವ್ರು. ನಾಲ್ವಡಿ ಕೃಷ್ಣರಾಜ ಒಡೆಯರ್, ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್ ಇಂಥವ್ರೆಲ್ಲ 4 ಜನ ಚೆನ್ನಾಗಿರ್ಲಿ ಎಂದು ಬದುಕ್ತವ್ರು. ಅಷ್ಟೇ ವ್ಯತ್ಯಾಸ ಅವ್ರಿಗೂ ನಮಗೂ. ಹಾಗಾಗಿ ಅಂತ ಸಾರ್ಥಕತೆಯ ಬದುಕು ನಮ್ದು ನಿಮ್ದಾಗಬೇಕು ಅಂತ. ಒಂದು ಗ್ರಾಮದಲ್ಲಿ ಶಾಲೆ ಕಟ್ಟಲಿಕ್ಕೆ ಜಾಗ ಕೊಟ್ಟವ್ರನೋ, ಒಂದು ಆಸ್ಪತ್ರೆ ಕಟ್ಟಲಿಕ್ಕೆ ಜಾಗ ಕೊಟ್ಟವ್ರನೋ, ಒಂದು ದೇವಸ್ಥಾನ ಕಟ್ಟಲಿಕ್ಕೆ ಜಾಗ ಕೊಟ್ಟವ್ರನ್ನೋ ನೆನಪು ಮಾಡ್ಕೊಳ್ತದೆ ಗ್ರಾಮ. ಪುಣ್ಯಾತ್ಮ ಜಾಗ ಕೊಟ್ಟಾಕನಪ್ಪ, ಒಂದು ದೇವಸ್ಥಾನ ಆಯ್ತು, ಒಂದು ಶಾಲೆ ಆಯ್ತು, ಒಂದು ಆಸ್ಪತ್ರೆ ಆಯ್ತು ಅಂತ ಹೇಳಿ ನೆನಪು ಮಾಡ್ಕೊಳ್ತದೆ. ಅಂತ ಸಾರ್ಥಕತೆಯ ಬದುಕು ನಮ್ದು ನಿಮ್ದಾಗಬೇಕಂತ ಹೇಳ್ತಾ ಕೇಳಿಸೋಣ. ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ. ಹೇ ಶಂಕರ ದಯಾನಿಧೆ, ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ. ಆಧಾರ ನೀನೆಂದು ಈ ಮನೆಯು ನಂಬಿದೆ, ಈ ದೇಹದಿಂದ ದೂರನಾದೆ ಏಕೆ ಲಿಂಗಯ್ಯ. ತಾಯಿ ಹಾಲು ವಿಷವದಾಗೆ ನ್ಯಾಯವೆಲ್ಲಿದೆ, ಕಾವಲೇವ ಸಾವು ಬರಲು ಎಲ್ಲಿ ರಕ್ಷಣೆ. ತಾಯಿ ಹಾಲು ವಿಷವದಾಗೆ ನ್ಯಾಯವೆಲ್ಲಿದೆ, ಕಾವಲೇವ ಸಾವು ಬರಲು ಎಲ್ಲಿ ರಕ್ಷಣೆ. ಯಾವ ಪಾಪಗೆ ಸಾವು ಕಾಡಿತು, ಯಾವ ಪಾಪಗೆ ಸಾವು ಕಾಡಿತು, ಪರಮಾತ್ಮ ನ್ಯಾಯ ಬೇಡವೇ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ. ಆಧಾರ ನೀನೆಂದು ಈ ಲೋಕ ನಂಬಿದೆ, ಈ ದೇಹದಿಂದ ದೂರನಾದೆ ಏಕೆ ಲಿಂಗಯ್ಯ. ಸೇವೆ
ಸೇರಿದೆ, ಬಾಳಿನ ಸೆಚ್ಚೆ ಗುರಿನಲ್ಲೇ ಬಾಡಿ ಹೋಯಿತೆ. ಏನು ತಪ್ಪಿದೆ ಹೇಳಬಾರದೆ, ಏನು ತಪ್ಪಿದೆ ಹೇಳಬಾರದೆ. ಪರಮಾತ್ಮ ಮೌನವೇನಿದು, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ. ಆಧಾರ ನೀನೆಂದು ಈ ಲೋಕ ನಂಬಿದೆ, ಈ ದೇಹದಿಂದ ದೂರನಾದ ಏಕೆ ಆತ್ಮನೇ. ಶಿವನಾಮ ಮಂತ್ರ ಒಂದೇ ಅಮರ ಜೀವಿಗೆ, ಪರಮೇಶ ಪ್ರಾಣ ಜ್ಯೋತಿ ಮರಳಿದಾರೆಯ. ಶಿವನಾಮ ಮಂತ್ರ ಒಂದೇ ಅಮರ ಜೀವಿಗೆ, ಪರಮೇಶ ಪ್ರಾಣ ಜ್ಯೋತಿ ಮರಳಿದಾರೆಯ, ಮರಳಿದಾರೆಯ, ಮರಳಿದಾರೆಯ. ಪರಮೇಶ ಪ್ರಾಣ ಜ್ಯೋತಿ ಮರಳಿದಾರೆಯ. ಈ ದೇಹದಿಂದ ದೂರನಾದೆ ಏಕೆ ಲಿಂಗಯ್ಯ, ಈ ಸಾವು ನ್ಯಾಯವೇ. ಮರ್ಲಿಂಗಯ್ಯನವರ ಸಾವು ನ್ಯಾಯವೇ. ಸಾವು ಸಾವು ನ್ಯಾಯ ರೂಪದಲ್ಲಿ ಬಂತೋ ಅನ್ಯಾಯ ರೂಪದಲ್ಲಿ ಬಂತೋ ಗೊತ್ತಿಲ್ಲ. ಸಾವು ಅಂತ ಬಂದಾಗ ನಾವು ಸ್ವೀಕರಿಸಬೇಕಷ್ಟೆ. ನಾವು ಬೇಡ ಅಂದ ಮಾತ್ರಕ್ಕೆ ಸಾವು ಹಿಂತಿರುಗಿ ಹೋಗೋದಿಲ್ಲ. ನಾವು ಬೇಕು ಅಂದ ಆ ಕ್ಷಣ ಸಾವು ನಮ್ಮ ಒಟ್ಟಿಗೆ ಬರೋದಿಲ್ಲ. ಮರಣ ಬರಲು ರಮಾರಮಣನ ಕರುಣೆ ಬೇಕು. ಸಾವು ಬರ್ಬೇಕಾದ್ರೂ ಭಗವಂತನ ಕೃಪೆ ಬೇಕು. ಸುಮ್ನೆ ಸಾವು ಬರುವುದಿಲ್ಲ. ಸಾಯ್ಬೇಕು ಅಂದ್ರಲ್ಲ ಸಾಯೋಕ್ಕಾಗೋದಿಲ್ಲ, ಬದುಕಲೇಬೇಕು ಅಂದ್ರೆ ಜಗತ್ತಲ್ಲಿ ಉಳ್ಕೊಳ್ಳೋಕ್ಕೂ ಆಗೋದಿಲ್ಲ. ಹಾಗೇನಾದ್ರೂ ಬದುಕಲೇಬೇಕು ಅಂದ್ರಲ್ಲ ಈ ಜಗತ್ತಲ್ಲಿ ಉಳ್ಕೋಂಗಿದ್ರೆ ದುಡ್ಡು ಕಾಸು ಜೋರಾಗಿ ಮಡಗಿರಲ್ಲ, 4 ಜನ ಡಾಕ್ಟರ್ ಮನೇಲೆ ಮಡಿಕೊಂಡು ಇಲ್ಲೇ ಬದುಕಬಿಡ್ತೀವಿ. ಅದಕ್ಕೆ ಭಗವಂತ ಬುದ್ಧಿವಂತ ಹುಟ್ಟು ಸಾವು 2 ಗುಟ್ಟನ್ನು ಅವನಿಟ್ಕೊಂಡ, ಬರೀ ಬದುಕು ನಮಗ್ ಕೊಟ್ಟ. ಇಂಥವ್ರ ಮನೇಲೆ ಹುಟ್ಟಿದೀವಿ ಏನ್ ಗೊತ್ತಿಲ್ಲ, ಇಂಥ ದಿನ ಸಾಯ್ತೀವಿ ಅಂತೂ ಗೊತ್ತಿಲ್ಲ. ಹಂಗೇನಾರ ಮುಂದಾಗೆ ಸಾಯೋ ಡೇಟ್ ಎಲ್ಲ ರವಿ ಕಿರಣ ಗೊತ್ತಾಯಿದ್ರೆ ನಮ್ಗೆ ಮುಂದಾಗೆ ಯಾವ್ಯಾವ ಬ್ಯಾಂಕ್ ಅಲ್ಲಿ ಲೋನ್ ಕೊಡ್ತಾರೆ, ಯಾವ್ಯಾವ ಸಂಘದಲ್ಲಿ ಸಾಲ ಸಿಗ್ತದೆ ಎಲ್ಲ ತಾವು ಗೋರ್ಕ ಬಂದು ಮನೆಯವ್ರ ಕೈ ಕೊಟ್ಬಿಟ್ಟು ಹೆಂಗೋ ಮುಂದಿನ ತಿಂಗಳು 24ನೇ ತಾರೀಕು ಸತ್ತೋಯ್ತೀನಿ ಬಿಡು ಅದ್ರ ಸುದ್ದಿಯ ಅಂತ ಅವ್ರದ ಇವ್ರ ಗಂಟೆ ಹಾಕಿ ಇವ್ರದ ಅವ್ರ ಗಂಟೆ ಹಾಕಿ ಹೆಂಗಾರ ಗುದ್ದಾಡ್ ಸಾಯ್ಲಿ ಅಂತ ಮಾಡಬಾರ್ದು ಕೆಲಸ ಮಾಡ್ಬಿಟ್ಟು ಸಾಯ್ತಿತ್ತು. ಅದಕ್ಕೆ ಭಗವಂತ ಬುದ್ಧಿವಂತ ಹುಟ್ಟು ಸಾವು 2 ಗುಟ್ಟನ್ನು ಅವನಿಟ್ಕೊಂಡ, ಬರೀ ಬದುಕು ನಮಗ್ ಕೊಟ್ಟ. ಅಂತ ಬದುಕಿಗೆ ಮೆರಿತೀವಿ. ನನ್ನ ಮಾತೆ ನಡಿಬೇಕು ಅಂತೀವಿ, ನನ್ನ ಇಷ್ಟದಂಗೆ ನಡಿಬೇಕು ಅಂತೀವಿ. ನಮ್ಮೂರಲ್ಲ ನನ್ನ ಮಾತು ಕೇಳಬೇಕು, ಬೀದಿ ನನಗ್ ಬರಬೇಕು, ಚರಂಡಿ ನನಗ್ ಬರಬೇಕು. ಒಂದೊಂದು ಅಡಿಗೆಲ್ಲ ಕುಸ್ತಿ, ಒಂದೊಂದು ಅಡಿಗೆಲ್ಲ ಜಗಳ ನಾವು. ಹಾಗಾಗಿ ಇವತ್ತು ಬದುಕಿನ ಪಯಣ ಮುಗಿಸಿ ಮರ್ಲಿಂಗಯ್ಯನವರು ಭಗವಂತ ನಡೆಗೆ ಹೊರಟಿದ್ದಾರೆ. ಅವರ ಆತ್ಮಕ್ಕೆ ಭಗವಂತ ಚಿರ ಶಾಂತಿಯನ್ನ ಕರುಣಿಸ್ಲಿ ಅಂತೇಳಿ ಆ ಭಗವಂತನ ನಾಮಸ್ಮರಣೆ ಮಾಡೋಣ.